ಶಂಕಿತ ಉಗ್ರ ಸೊಹೇಲ್ಗೆ 14 ದಿನಗಳ ಕಾಲ ಈಗ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಹರಿಹರದ ಜೆಎಂಎಫ್ಸಿ ಕೋರ್ಟಿಂದ ಮಹತ್ವದ ಆದೇಶ ಇದು. ಪೊಲೀಸ್ ಭದ್ರತೆಯೊಂದಿಗೆ ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಶಂಕಿತ ಉಗ್ರ ಸೊಹೇಲ್ಗೆ 14 ದಿನಗಳ ಕಾಲ ಈಗ ನ್ಯಾಯಾಂಗ ಬಂಧನ. ಹರಿಹರದ ಜೆಎಂಎಫ್ಸಿ ಕೋರ್ಟ್ನಿಂದ ಮಹತ್ವದ ಆದೇಶ ಇದು. ಪೊಲೀಸ್ ಭದ್ರತೆಯೊಂದಿಗೆ ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ದಾವಣಗೆರೆ ಜಿಲ್ಲಾ ಕಾರಾಗೃಹಕ್ಕೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಈತ ಪಾಕಿಸ್ತಾನದ ಉಗ್ರರ ಜೊತೆ ನಂಟು ಹೊಂದಿದ್ದ ಅನ್ನೋದು ಸೋಷಿಯಲ್ ಮೀಡಿಯಾದ ಮುಖಾಂತರ ಈತ ಪಾಕಿಸ್ತಾನ ಉಗ್ರರ ಜೊತೆ ಕಾಂಟ್ಯಾಕ್ಟ್ ಬೆಳೆಯುತ್ತೆ. ಅದರ ಜೊತೆಗೆ ತುಮಕೂರಿನಲ್ಲೂ ಕೂಡ ಈತನ ಸ್ನೇಹಿತರು ಇದ್ರು ಅನ್ನೋದು. ಆ್ಯಂಡ್ ಈ ಸೊಹೇಲ್ ಅನ್ನುವಂಥ ದೇಶದ್ರೋಹಿ ಈತ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದ. ಪೇಂಟಿಂಗ್ ಕೆಲಸ ಮಾಡ್ತಾ ಈ ರೀತಿಯಾಗಿ ದೇಶದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದ. ಖಚಿತ ಮಾಹಿತಿಯ ಮೇರೆಗೆ ಈತ ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದ, ಮನೆ ಮತ್ತು ಈತನ ಸ್ನೇಹಿತರ ಎಲ್ಲರನ್ನೂ ಕೂಡ ಈಗಾಗಲೇ ವಿಚಾರಣೆ ಮಾಡಲಾಗಿದೆ. ಅವರ ಸ್ಥಳ ಪರಿಶೀಲನೆ ಕೂಡ ಮಾಡಲಾಗಿದೆ. ಬಟ್ ಈಗ ಕೋರ್ಟ್ ಕೊಟ್ಟಿರುವಂಥ ಆದೇಶ, ಈ ಶಂಕಿತ ಉಗ್ರನಿಗೆ ಸೊಹೇಲ್ಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಇರ್ತಾರೆ. ಹರಿಹರದ ಜೆಎಂಎಫ್ಸಿ ಕೋರ್ಟ್ನಿಂದ ಮಹತ್ವದ ಆದೇಶ ಇದು. ಪೊಲೀಸ್ನವರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿದ್ರು. ಈಗ ಇನ್ನು ಸಾಕು ಅಂಥೇಳಿ ನ್ಯಾಯಾಂಗಕ್ಕೆ ಒಪ್ಪಿಸಿದ್ದಾರೆ. ಸೊ ಹಂಗಾಗಿ ಈಗ 14 ದಿನ ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜಪ್ಪ. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜಪ್ಪ, ಈಗ ಈ ದೇಶದ್ರೋಹಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಒಪ್ಪಿಸಲಾಗಿರುವಂಥದ್ದು ಹೇಗೆ, ಮುಂದೆ ಯಾವ ರೀತಿ ಆಗುತ್ತೆ ತನಿಖೆ, ಹೇಗೆ ಹೋಗುತ್ತೆ ಇದು? ಖಂಡಿತವಾಗಿ ಪ್ರೇಮ್, ಏನಂತ ಹೇಳಿದ್ರೆ ಈಗಾಗಲೇ ಏನೋ ಬನ್ನಿಕೋಡು ಹರಿಹರದ ಬನ್ನಿಕೋಡು ಏನು ಹಳ್ಳಿಯಲ್ಲಿ ಸಿಕ್ಕಿರ್ತಕ್ಕಂಥ ಶಂಕಿತ ಉಗ್ರ ಅಂತ ಏನು ನಾವು ಕರಿತೀವಿ ಸೊಹೇಲ್ನನ್ನ ಈಗಾಗಲೇ ಏನು ಕಳೆದ 26ನೇ ತಾರೀಕು 14 ದಿನಗಳ 10 ದಿನಗಳ ಒಂದು ನ್ಯಾಯಾಂಗ ಏನೋ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿತ್ತು. ಆ ನಂತರದಲ್ಲಿ ಈಗ ಆಗ್ಲೇ ಅದರಲ್ಲಿ 6 ದಿನಗಳ ಒಂದು ವಿಚಾರಣೆ ಮುಗಿಸಿರ್ತಕ್ಕಂಥದ್ದು. ಅದರಲ್ಲಿ ಈಗಾಗಲೇ ಏನು ಕೇಂದ್ರದ ಮತ್ತು ರಾಜ್ಯದ ವಿವಿಧ ತನಿಖಾ ಸಂಸ್ಥೆಗಳು ಕೂಡ ಭಾಗಿಯಾಗಿ ವಿಚಾರಣೆ ಕೈಗೊಂಡಿರ್ತಕ್ಕಂಥ, ಅದರೊಟ್ಟಿಗೆ ಕೂಡ ಯುಪಿ ಪೊಲೀಸರು ಇತ್ಯಾದಿಗಳು ಕೂಡ ಏನೆಲ್ಲ ಮಾಹಿತಿಗಳು ಸಿಗಬಹುದು, ಅವರಿಂದ ಏನೆಲ್ಲ ದೇಶದ ಒಂದು ಭದ್ರತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡುವ ನಿರ್ಧಾರ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ವಿಚಾರಣೆಯನ್ನು ಮಾಡಿದ್ರು. ಈಗ ಏನು ವಿಚಾರಣೆ ಬಳಿಕವಾಗಿ ಈಗ ಹರಿಹರದ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಇಂದಿನ ದಿನ ಒಂದು ಹಾಜರುಪಡಿಸಿರ್ತಕ್ಕಂಥದ್ದು ನ್ಯಾಯಾಲಯದ ಮುಂದೆ. ಈಗ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಏನು ಹರಿಹರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿ ನಂತರದಲ್ಲಿ ಈ ಒಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಈ ಸಂದರ್ಭದಲ್ಲಿ ಈಗಾಗಲೇ ಏನು ನ್ಯಾಯಾಲಯ ನೀಡಿರುವಂತೆ ಈಗಾಗಲೇ 14 ದಿನಗಳ ಒಂದು ನ್ಯಾಯಾಂಗ ಬಂಧನವನ್ನು ವಿಧಿಸಿರ್ತಕ್ಕಂಥದ್ದು. ಈಗ ಆ ಹಿನ್ನೆಲೆಯಲ್ಲಿ ದಾವಣಗೆರೆಯ ಕಾರಾಗೃಹಕ್ಕೆ ಈ ಒಂದು ಶಂಕಿತ ಉಗ್ರ ಸೊಹೇಲ್ನನ್ನು ಕರೆದೊಯ್ದಿರ್ತಕ್ಕಂಥದ್ದು. ಇನ್ನು ಏನು ಇದೇ ತಿಂಗಳ ಒಂದು 13ನೇ ತಾರೀಕು ಮತ್ತೆ ಪುನಃ ಏನು ಕೋರ್ಟಿನ ಮುಂದೆ ಏನು ಪ್ರೊಡ್ಯೂಸ್ ಮಾಡೋರಿದ್ದಾರೆ ಗ್ರಾಮಾಂತರ ಪೊಲೀಸ್ ಠಾಣೆಯವರು. ನಂತರದಲ್ಲಿ ಯಾವುದೇ ರೀತಿಯಲ್ಲಿ ಮುಂದಿನ ಒಂದು ತನಿಖೆ ಮತ್ತು ಏನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತಾ ಮತ್ತೇನು ಏನು ವೀಸಿಗೆ ನೀಡಲಾಗ್ತದೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಾಯ್ತು. ಈ ಒಂದು ವೇಳೆಯಲ್ಲಿ ಇದೇ ವೇಳೆ ಮಾಧ್ಯಮದವರಿಗೂ ಕೂಡ ಒಂದಿಷ್ಟು ಏನು ಹುಚ್ಚಾಟ ಮೆರೆದಿರ್ತಕ್ಕಂಥದ್ದು ಸೊಹೇಲ್. ಇದು ಕೂಡ ಸಾರ್ವಜನಿಕ ವಲಯದಲ್ಲಿ ಒಂದಿಷ್ಟು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಪ್ರೇಮ್, ಏನು ಹುಚ್ಚಾಟ, ಏನು ಯಾವ ತರ ಹುಚ್ಚಾಟ ಅಂದ್ರೆ ಒಂದಿಷ್ಟು ಏನು ಮಾಧ್ಯಮದವರು ವಿಡಿಯೋ ಮಾಡುವಂತ ಸಂದರ್ಭ ಒಂದಿಷ್ಟು ತೋರು ಬೆರಳುಗಳನ್ನು ತೋರಿಸುವ ಮೂಲಕವಾಗಿ ಒಂದಿಷ್ಟು ಏನು ವಾರ್ನಿಂಗ್ ಕೊಡುವ ರೀತಿಯಲ್ಲಿ ಒಂದು ಸನ್ನೆಯನ್ನು ಮಾಡಿರ್ತಕ್ಕಂಥ ಒಂದು ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಂಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.